मेरे प्यारे विद्यार्थी मित्रों, 10वीं कक्षा के 5वां लेसन मेरा बचपन और इसके लेखक है डॉक्टर APJ अब्दुल कलाम जी। इस पाठ के द्वारा छात्र सादगी, धार्मिक सहिष्णुता, मिलजुल कर रहना और किताबें पढ़ने का प्रयोजन आदि की प्रेरणा पा सकते हैं। चलिए दोस्तों, इस पाठ का अर्थ हम अब कन्नड़ में देखेंगे, फिर बाद में हिंदी में इस पाठ को पढ़ेंगे। ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ತಮ್ಮ ಬಾಲ್ಯದ ಕುರಿತಾಗಿ ಬರೆದಿರುವಂತಹ ಈ ಒಂದು ಟಿಪ್ಪಣಿಯನ್ನು ನಾನೀಗ ಕನ್ನಡದಲ್ಲಿ ವಿವರಿಸ್ತಾ ಇದ್ದೀನಿ, ಅವರದೇ ಒಂದು ಶೈಲಿಯಲ್ಲಿ. ನೋಡೋಣವೇ? ನಾನು ಹುಟ್ಟಿದ್ದು ರಾಮೇಶ್ವರ ಪಟ್ಟಣದ ಒಂದು ಮಧ್ಯವರ್ಗದ ಕುಟುಂಬದಲ್ಲಿ. ನನ್ನ ತಂದೆಯ ಹೆಸರು ಜೈನುಲಾಬ್ದೀನ್. ಅವರು ಯಾವುದೇ ಒಂದು ಔಪಚಾರಿಕ ಶಿಕ್ಷಣವನ್ನು ಹೊಂದಿರಲಿಲ್ಲ, ಅಂದರೆ ಶಾಲೆಯಿಂದ ಶಿಕ್ಷಣವನ್ನು ಅವರು ಪಡೆದಿರಲಿಲ್ಲ. ಹಾಗೂ ಶ್ರೀಮಂತ ಕುಟುಂಬವೂ ಅವರದಲ್ಲ. ಆದರೆ ಅತ್ಯಂತ ಬುದ್ಧಿಶಾಲಿಯಾಗಿರ್ತಕ್ಕಂತಹ ವ್ಯಕ್ತಿ ಹಾಗೂ ಅತ್ಯಂತ ಉದಾರ ಮನೋಭಾವನೆಯನ್ನು ಹೊಂದಿರುವಂಥ ವ್ಯಕ್ತಿ ಕೂಡ ಹೌದು. ಹಾಗೆ ನನ್ನ ತಾಯಿ ಆಶ್ಮೀಬಾಯಿ ಅವರು ನಮ್ಮ ತಂದೆಗೆ ಒಬ್ಬ ಆದರ್ಶ ಸಂಗಾತಿಯಾಗಿದ್ದರು. ನನ್ನ ತಂದೆ ತಾಯಿಯರನ್ನು ಈ ಒಂದು ಸಮಾಜ ಆದರ್ಶ ದಂಪತಿಗಳು ಅಂತಾನೆ ಗುರುತಿಸ್ತಾ ಇದ್ರು, ಆದರ್ಶ ದಂಪತಿಗಳು ಅಂತಾನೆ ನೋಡ್ತಾ ಇದ್ರು. ನಾನು ಬಹಳ ಮಕ್ಕಳಲ್ಲಿ ಒಬ್ಬನಾಗಿದ್ದೆ. ನನ್ನ ತಂದೆ ತಾಯಿಗಳು ಎತ್ತರವಾಗಿಯೂ ಹಾಗೂ ಸುಂದರವಾಗಿಯೂ ಇದ್ದರು. ಆದರೆ ನಾನು ಬಾಲ್ಯದಲ್ಲಿ ಕುಳ್ಳನಾಗಿಯೂ ನೋಡೋದಕ್ಕೆ ಸಾಧಾರಣವಾಗಿಯೂ ಕಾಣುತ್ತಿದ್ದೆ. ನಾವು ನಮ್ಮ ಪೂರ್ವಜರು ಕಟ್ಟಿಸಿರುವಂತಹ ಒಂದು ಮನೆಯಲ್ಲಿ ವಾಸವಾಗಿದ್ವಿ. ಅದು ಈ ರಾಮೇಶ್ವರದ ಮಸೀದಿಯ ಗಲ್ಲಿಗಳಲ್ಲಿತ್ತು. ಆ ಒಂದು ಮನೆ ಸುಣ್ಣದ ಕಲ್ಲು ಹಾಗೂ ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಒಂದು ಉತ್ತಮವಾಗಿರುವಂತಹ ಮತ್ತು ದೊಡ್ಡದಾಗಿರ್ತಕ್ಕಂತಹ ಮನೆಯಾಗಿತ್ತು. ನಮ್ಮ ತಂದೆಯವರು ಯಾವುದೇ ಒಂದು ಅನಾವಶ್ಯಕ ವಿಷಯಗಳಲ್ಲಾಗಲಿ ಹಾಗೂ ಐಷಾರಾಮಿ ವಸ್ತುಗಳಿಂದ ಯಾವಾಗಲೂ ದೂರ ಇರ್ತಾ ಇದ್ರು. ಹಾಗಂತ ಮನೆಯಲ್ಲಿ ಬೇಕಾಗಿರ್ತಕ್ಕಂಥ ಅವಶ್ಯಕ ವಸ್ತುಗಳಿಗೇನು ಕೊರತೆ ಇರಲಿಲ್ಲ. ಮನೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಅವಶ್ಯಕ ವಸ್ತುಗಳು ಮನೆಯಲ್ಲಿ ಸಿಗ್ತಾ ಇತ್ತು. ವಾಸ್ತವವಾಗಿ ನನ್ನ ಬಾಲ್ಯದ ಬಗ್ಗೆ ನಾನು ಹೇಳಬೇಕಾಗಿತ್ತು ಅಂದರೆ, ನನ್ನ ಒಂದು ಬಾಲ್ಯ ದೈಹಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಅತ್ಯಂತ ಶಾಂತವಾಗಿಯೂ ಹಾಗೂ ಸರಳವಾಗಿಯೂ ಇತ್ತು. ನಾನು ಯಾವಾಗಲೂ ಸದಾ ನನ್ನ ತಾಯಿಯೊಂದಿಗೆ ಅಡಿಗೆ ಮನೆಯಲ್ಲಿ ಕೆಳಗಡೆ ಕುಳಿತುಕೊಂಡು ಊಟವನ್ನು ಮಾಡ್ತಾ ಇದ್ದೆ. ಅವಳು ನನ್ನ ಎದುರು ಒಂದು ಬಾಳೆಯ ಎಲೆಯನ್ನು ಹಾಸಿ ಅದರ ಮೇಲೆ ಅನ್ನವನ್ನು ಮತ್ತು ಸುಗಂಧಿತವಾಗಿರುವ ಹಾಗೂ ಅತ್ಯಂತ ಸ್ವಾದಿಷ್ಟವಾಗಿರುವಂತಹ ಸಾರನ್ನು ಬಡಿಸ್ತಾ ಇದ್ದಳು. ಜೊತೆಗೆ ಮನೆಯಲ್ಲಿ ಮಾಡಿರುವಂತಹ ಒಂದು ಉಪ್ಪಿನಕಾಯಿ ಹಾಗೂ ಈ ತೆಂಗಿನಕಾಯಿಯ ಚಟ್ನಿ ಕೂಡ ಇರ್ತಾ ಇತ್ತು. ಪ್ರತಿಷ್ಠಿತವಾಗಿರ್ತಕ್ಕಂತಹ ಒಂದು ಶಿವ ಮಂದಿರ, ಯಾವುದರ ಕಾರಣದಿಂದ ಈ ಒಂದು ರಾಮೇಶ್ವರವು ಪ್ರಸಿದ್ಧ ತೀರ್ಥಯಾತ್ರಾ ಸ್ಥಳವಾಗಿತ್ತೋ ಆ ಒಂದು ಮಂದಿರ ನಮ್ಮ ಮನೆಯಿಂದ ಕೇವಲ 10 ನಿಮಿಷಗಳ ಕಾಲ್ನಡಿಗೆಯ ರಸ್ತೆಯನ್ನು ಹೊಂದಿತ್ತು. ಯಾವ ಒಂದು ಸ್ಥಳದಲ್ಲಿ ನಾವು ವಾಸಿಸ್ತಾ ಇದ್ವಿಯೋ ಅಲ್ಲಿ ಹೆಚ್ಚಾಗಿ ಮುಸಲ್ಮಾನರು ಇರ್ತಾ ಇದ್ರು. ಆದರೆ ಅಲ್ಲಿ ಕೆಲವು ಹಿಂದೂ ಪರಿವಾರಗಳು ಕೂಡ ಇದ್ವು. ಅವರು ಅನೇಕ ಈ ಮುಸಲ್ಮಾನ ಪರಿವಾರಗಳೊಂದಿಗೆ ಹೊಂದಿಕೊಂಡು ಸ್ನೇಹ ಭಾವದಿಂದ ಇರ್ತಾ ಇದ್ರು.
ನಾವಿರುವಂತಹ ಒಂದು ಪ್ರದೇಶದಲ್ಲಿ ಬಹಳ ಹಳೆಯದಾಗಿರುವಂತಹ ಒಂದು ಮಸೀದಿ ಇತ್ತು. ಸಾಯಂಕಾಲದ ಸಮಯದಲ್ಲಿ ನನ್ನ ತಂದೆಯವರು ಅಲ್ಲಿ ನನ್ನನ್ನು ನಮಾಜ್ ಮಾಡಲು ಅವರ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದ್ರು. ರಾಮೇಶ್ವರ ಮಂದಿರದ ಅತ್ಯಂತ ದೊಡ್ಡ ಪೂಜಾರಿಗಳಾಗಿರ್ತಕ್ಕಂತಹ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿಯವರು ನನ್ನ ತಂದೆಗೆ ಅತ್ಯಂತ ಆತ್ಮೀಯ ಮಿತ್ರರಾಗಿದ್ದರು. ಅವರುಗಳು ಈ ಒಂದು ಆಧ್ಯಾತ್ಮಿಕ ವಿಷಯದ ಕುರಿತು ಚರ್ಚೆಗಳನ್ನು ಮಾಡ್ತಾ ಇದ್ದರು. ನಾನು ಯಾವಾಗ ಪ್ರಶ್ನೆಗಳನ್ನು ಕೇಳುವಂತಹ ಮಟ್ಟಕ್ಕೆ ಬೆಳೆದಿದ್ನೋ ಆಗ ನನ್ನ ತಂದೆಯವರಿಗೆ ಈ ನಮಾಜ್ ಮಾಡುವಂತಹ ಪ್ರಾಸಂಗಿಕತೆಯನ್ನು ಕುರಿತು ಒಂದು ಪ್ರಶ್ನೆಯನ್ನು ಕೇಳಿದೆ. ಅವರು ಹೇಳ್ತಾ ಇದ್ರು, ಯಾವಾಗ ನೀನು ನಮಾಜನ್ನು ಮಾಡ್ತಾ ಇದೆಯೋ ಆವಾಗ ನೀನು ಈ ಶರೀರದಿಂದ ಹೊರಗಡೆ ಇರುವಂತಹ ಬ್ರಹ್ಮಾಂಡದ ಒಂದು ಭಾಗವಾಗಿ ಹೋಗ್ತಾ ಇದ್ದಿ. ಆ ಒಂದು ಕ್ಷಣದಲ್ಲಿ ಈ ಒಂದು ಶ್ರೀಮಂತಿಕೆ, ಆಯುಷ್ಯ, ಯಾವುದೇ ಒಂದು ಜಾತಿ ಮತ್ತು ಧರ್ಮ ಪಂಥಗಳ ಭೇದ ಭಾವ ಅಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ರು. ನನಗೆ ನೆನಪಿನಲ್ಲಿ ಇದೆ ನನ್ನ ತಂದೆಯವರ ಈ ಒಂದು ದಿನಚರಿಯ ಬಗ್ಗೆ. ಅವರು ಬೆಳಗ್ಗಿನ 4 ಗಂಟೆಗೆಲ್ಲ ಎದ್ದು ನಮಾಜ್ ಮಾಡುವುದರ ಮುಖಾಂತರವಾಗಿ ಅವರ ಒಂದು ದಿನನಿತ್ಯದ ಕಾರ್ಯಗಳು ಪ್ರಾರಂಭವಾಗ್ತಾ ಇದ್ವು. ನಮಾಜ್ ಮಾಡಿದ ನಂತರ ಅವರು ನಮ್ಮ ಈ ಒಂದು ತೋಟಕ್ಕೆ ಹೋಗ್ತಾ ಇದ್ರು. ಆ ಒಂದು ತೋಟ ನಮ್ಮ ಮನೆಯಿಂದ 4 ಮೈಲುಗಳ ದೂರದಲ್ಲಿತ್ತು. ಅವರು ಸುಮಾರು 1 ಡಜನ್ ತೆಂಗುಗಳನ್ನು ತಮ್ಮ ಭುಜದ ಮೇಲೆ ಇಟ್ಟುಕೊಂಡು ಮನೆಗೆ ಮರಳಿದ ನಂತರವೇ ಅವರು ಈ ಒಂದು ಉಪಹಾರವನ್ನು ತೆಗೆದುಕೊಳ್ತಾ ಇದ್ದರು. ನಾನು ನನ್ನ ಜೀವನದಲ್ಲಿ ಈ ವಿಜ್ಞಾನ ಹಾಗೂ ಪ್ರಾಯೋಗಿಕವಾಗಿರ್ತಕ್ಕಂತಹ ಅಂಶಗಳನ್ನು ನನ್ನ ತಂದೆಯವರು ಹೇಳಿರುವಂತಹ ಮಾತಿಗೆ ಅನುಗುಣವಾಗಿಯೇ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನಾನು ಅವರು ಹಾಕಿಕೊಟ್ಟಿರುವಂತಹ ಈ ಒಂದು ಸತ್ಯದ ಬುನಾದಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲಿಯೇ ಇರ್ತಾ ಇದ್ದೆ. ಹೌದು, ಇಂತಹದ್ದೊಂದು ದೈವಿ ಶಕ್ತಿಯು ನಮ್ಮ ಮಧ್ಯೆ ಇದೆ. ಅದು ನಮ್ಮನ್ನು ಈ ಭ್ರಮೆ, ದುಃಖ, ವಿಷಾದ ಹಾಗೂ ಅಸಫಲತೆಗಳಿಂದ ಮುಕ್ತಿಯನ್ನು ಕೊಡುವುದರೊಂದಿಗೆ ನಮಗೆ ಸರಿಯಾದ ಮಾರ್ಗದರ್ಶನವನ್ನು ಅದು ತೋರಿಸುತ್ತದೆ. ಯಾವಾಗ ತಂದೆಯವರು ಈ ಒಂದು ಕಟ್ಟಿಗೆಯ ಹಡಗುಗಳನ್ನು ಮಾಡುವಂತಹ ಕೆಲಸವನ್ನು ಪ್ರಾರಂಭಿಸಿದ್ರು ಆವಾಗ ನನಗೆ 6 ವರ್ಷ. ಈ ಒಂದು ಹಡಗುಗಳು ಯಾತ್ರಿಕರನ್ನು ರಾಮೇಶ್ವರದಿಂದ ಧನುಷ್ಯಕೋಡಿಯವರೆಗೂ ಕರೆದುಕೊಂಡು ಹೋಗಲು ಹಾಗೂ ಕರೆತರುವಂತಹ ಕೆಲಸಕ್ಕೆ ಇವು ಉಪಯೋಗವಾಗುತ್ತಿದ್ದವು. ನಮ್ಮ ತಂದೆಯವರು ನಮ್ಮ ಸ್ಥಳೀಯರೇ ಆಗಿರುವಂತಹ ಅಹಮದ್ ಜಲಾಲುದ್ದೀನ್ ಅವರ ಜೊತೆ ಕೂಡಿ ಸಮುದ್ರದ ದಡಗಳಲ್ಲಿ ಹಡಗುಗಳನ್ನು ತಯಾರಿಸಲು ತೊಡಗಿಕೊಂಡರು. ನಂತರದಲ್ಲಿ ಈ ಅಹಮದ್ ಜಲಾಲುದ್ದೀನ್ ಅವರೊಂದಿಗೆ ನನ್ನ ದೊಡ್ಡ ಅಕ್ಕನಾದ ಜೊಹರಾಳ ಮದುವೆಯಾಯಿತು. ಈ ಹಡಗುಗಳನ್ನು, ನೌಕೆಗಳನ್ನು ಮಾಡುವಂತಹ ಸಂದರ್ಭಗಳಲ್ಲಿ ನಾನು ಅವುಗಳನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಾ ಇದ್ದೆ. ತಂದೆಯವರ ಈ ಒಂದು ಕೆಲಸವು ಚೆನ್ನಾಗಿಯೇ ನಡೀತಾ ಇತ್ತು. ಒಂದು ದಿನ 100 ಮೀಟರ್ ಪ್ರತಿ ಗಂಟೆಯಂತೆ ಜೋರಾಗಿರುವಂತಹ ಒಂದು ಗಾಳಿ ಬೀಸತೊಡಗಿತು. ಆ ಒಂದು ಬಿರುಗಾಳಿ ಸಮುದ್ರದಲ್ಲಿ ಚಂಡಮಾರುತವನ್ನು ಸೃಷ್ಟಿ ಮಾಡಿತು. ಆ ಒಂದು ಚಂಡಮಾರುತದಲ್ಲಿ ನಮ್ಮ ಹಡಗುಗಳು ಹಾಗೂ ಕೆಲವೊಂದು ಪ್ರಯಾಣಿಕರು ಕೂಡ ಮುಳುಗಿ ಹೋದರು. ಅದೇ ಸಂದರ್ಭಕ್ಕೆ ಪಂಬನ್ ಸೇತುವೆ ಕೂಡ ಮುರಿದು ಯಾತ್ರಿಗಳನ್ನು ಕೊಂಡೊಯ್ಯುತ್ತಿದ್ದ ಒಂದು ರೈಲು ದುರ್ಘಟನೆ ಕೂಡ ಸಂಭವಿಸಿತು. ಅಲ್ಲಿಯವರೆಗೆ ನಾನು ಕೇವಲ ಸಮುದ್ರದ ಒಂದು ಸೌಂದರ್ಯಯುಕ್ತವಾದ ದೃಶ್ಯವನ್ನು ಮಾತ್ರ ನೋಡಿದ್ದೆ. ಇದಾದ ನಂತರ ನನಗೆ ಅದರ ಒಂದು ಅನಿಯಂತ್ರಿತ ಶಕ್ತಿಯು ಆಘಾತವನ್ನು ಉಂಟು ಮಾಡಿತು. ವಯಸ್ಸಿನಲ್ಲಿ
ಅತ್ಯಂತ ಅಂತರವಿದ್ದರೂ ಕೂಡ ಅಹ್ಮದ್ ಜಲಾಲುದ್ದೀನ್ ಅವರು ನನ್ನ ಆತ್ಮೀಯ ಮಿತ್ರರಾಗಿದ್ದರು. ಅವರು ನನಗಿಂತಲೂ 15 ವರ್ಷ ದೊಡ್ಡವರಾಗಿದ್ದರು. ಅವರು ನನ್ನನ್ನು ಆಜಾದ್ ಎಂತಲೇ ಕರೆಯುತ್ತಿದ್ದರು. ನಾವು ಸಾಯಂಕಾಲದ ಸಮಯದಲ್ಲಿ ಬಹುದೂರದವರೆಗೆ ವಾಯುವಿಹಾರಕ್ಕೆ ಹೋಗುತ್ತಿದ್ದೆವು. ನಾವು ಮಸೀದಿಯ ಗಲ್ಲಿಯಿಂದ ಹೊರಬಿದ್ದು ಸಮುದ್ರದ ತೀರದ ಮರಳಿನಲ್ಲಿ ನಡೆಯುತ್ತಿದ್ದೆವು. ನಾನು ಮತ್ತು ಜಲಾಲುದ್ದೀನ್ ಪ್ರಾಯಶಃ ಆಧ್ಯಾತ್ಮಿಕ ವಿಷಯದ ಮೇಲೆ ವಿಚಾರವನ್ನು ಮಾಡುತ್ತಾ ಇದ್ದಿದ್ವಿ. ಈ ಒಂದು ಸಂದರ್ಭದಲ್ಲಿ ನಾನು ಅವರ ಬಗ್ಗೆ ಇನ್ನೂ ಒಂದು ವಿಷಯವನ್ನು ಉಲ್ಲೇಖಿಸಬೇಕಾಗಿದೆ. ನಮ್ಮ ಇಡೀ ಒಂದು ಮೊಹಲ್ಲಾದಲ್ಲಿಯೇ ಕೇವಲ ಜಲಾಲಿನ್ ಒಬ್ಬರೇ ಈ ಅಂಗ್ರೇಜಿಯನ್ನು ಬರಿತಕ್ಕಂಥವರಾಗಿದ್ದರು. ನನ್ನ ಪರಿಚಯಸ್ಥರಲ್ಲಿಯೇ ಜಲಾಲುದ್ದೀನ್ ಅವರ ಸರಿ ಹೊಂದುವಂಥ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರು ಮತ್ತಾರೂ ಕೂಡ ಇರಲಿಲ್ಲ. ಹಾಗೆ ಮತ್ತಾರಿಗೂ ಕೂಡ ಇವರಿಗೆ ಇರುವಷ್ಟು ಹೊರಗಿನ ಪ್ರಾಪಂಚಿಕ ಒಂದು ಜ್ಞಾನ ಇರಲಿಲ್ಲ. ಜಲಾಲುದ್ದೀನ್ ಅವರು ನನಗೆ ಯಾವಾಗಲೂ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಅನ್ವೇಷಣೆಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯ ಮತ್ತು ಚಿಕಿತ್ಸಾ ವಿಜ್ಞಾನದ ಉಪಲಬ್ಧತೆಯ ಬಗ್ಗೆ ಹೇಳ್ತಾ ಇದ್ರು. ಅವರೇ ನೋಡಿ ನನ್ನನ್ನು ಈ ಒಂದು ಸೀಮಿತದ ವಲಯದಿಂದ ಹೊರತೆಗೆದು ಹೊಸದೊಂದು ಜೀವನದ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥವರು. ನನ್ನ ಬಾಲ್ಯದ ಸಮಯದಲ್ಲಿ ಈ ಪುಸ್ತಕಗಳು ಅಷ್ಟೊಂದು ಸುಲಭವಾಗಿ ಸಿಗುವಂತಹ ವಸ್ತುಗಳಾಗಿರಲಿಲ್ಲ. ನಮ್ಮ ಸ್ಥಳದಲ್ಲಿಯೇ ಇರ್ತಕ್ಕಂತಹ ಈ ಮಾಜಿ ಕ್ರಾಂತಿಕಾರಿ ಅಥವಾ ಉಗ್ರ ರಾಷ್ಟ್ರವಾದಿಯಾಗಿರುವಂತಹ STR ಮಾಣಿಕಂ ಅವರಲ್ಲಿ ಒಂದು ಖಾಸಗಿ ಪುಸ್ತಕಾಲಯವಿತ್ತು. ಅವರು ನನ್ನನ್ನು ಯಾವಾಗಲೂ ಓದುವಂತೆ ಉತ್ಸಾಹವನ್ನು ನೀಡ್ತಾ ಇದ್ದರು. ಹಾಗಾಗಿ ನಾನು ಅವರ ಮನೆಯಿಂದ ಪುಸ್ತಕಗಳನ್ನು ಓದುವುದಕ್ಕೆಂದು ತರ್ತಾ ಇದ್ದೆ. ನನ್ನ ಬಾಲ್ಯ ಜೀವನದ ಮೇಲೆ ಪ್ರಭಾವ ಬೀರಿರುವಂತಹ ಇನ್ನೊಬ್ಬ ವ್ಯಕ್ತಿ ಅಂದರೆ ನನ್ನ ಸಹೋದರ ಸಂಬಂಧಿಯಾಗಿರ್ತಕ್ಕಂತಹ ಶಂಸುದ್ದೀನ್ ಅವರು. ಇಡೀ ರಾಮೇಶ್ವರದಲ್ಲಿಯೇ ಈ ಪತ್ರಿಕೆಗಳ ವಿತರಕರು ಅವರೊಬ್ಬರೇ ಆಗಿದ್ದರು. ಈ ಪತ್ರಿಕೆಗಳು ಪಂಬನ್ನಿಂದ ಬರ್ತಾ ಇತ್ತು. ಇವು ರಾಮೇಶ್ವರದ ಸ್ಟೇಷನ್ನನ್ನು ಬೆಳಗಿನ ಜಾವದಲ್ಲಿಯೇ ಬಂದು ತಲುಪ್ತಾ ಇದ್ವು. ಈ ಒಂದು ಪತ್ರಿಕೆಯ ಏಜೆನ್ಸಿಯನ್ನು ಶಂಸುದ್ದೀನ್ ಅವರು ಒಬ್ಬರೇ ನಡೆಸಿಕೊಂಡು ಹೋಗುತ್ತಿದ್ದರು. ರಾಮೇಶ್ವರದಲ್ಲಿ 1000 ದಿನಪತ್ರಿಕೆಗಳ ಪ್ರತಿ ಮಾರಾಟ ಆಗ್ತಾ ಇತ್ತು. ಬಾಲ್ಯದಲ್ಲಿ ನನಗೆ 3 ಆತ್ಮೀಯ ಸ್ನೇಹಿತರಿದ್ದರು. ರಾಮಾನಂದ ಶಾಸ್ತ್ರಿ, ಅರವಿಂದ್ और ಶಿವಪ್ರಕಾಶ್. ಆ 3 ಕೂಡ ಬ್ರಾಹ್ಮಣ ಪರಿವಾರದವರೇ ಆಗಿದ್ದರು. ರಾಮಾನಂದ ಶಾಸ್ತ್ರಿ ನಮ್ಮ ರಾಮೇಶ್ವರದ ಅತ್ಯಂತ ದೊಡ್ಡ ಪೂಜಾರಿಗಳಾಗಿರುವಂತಹ ಲಕ್ಷ್ಮಣ್ ಶಾಸ್ತ್ರಿಯವರ ಮಗನಾಗಿದ್ದ. ಬೇರೆ ಬೇರೆ ಧರ್ಮ ಪಾಲನೆ ಪೋಷಣೆ ಓದು ಬರಹದ ಕುರಿತಾಗಿ ನಮ್ಮಲ್ಲಿ ಯಾವುದೇ ಮಕ್ಕಳು ಕೂಡ ಈ ರೀತಿಯ ಒಂದು ಭೇದ ಭಾವವನ್ನು ಅವರು ಮಾಡುತ್ತಿರಲಿಲ್ಲ. तो चलिए दोस्तों, पाठ को हिंदी में पढ़कर समझने की कोशिश करते हैं. 10वीं कक्षा के 5वां पाठ मेरा बचपन, और इसके लेखक हैं डॉक्टर APJ अब्दुल कलाम. उन्होंने ये पाठ अपने बचपन के बारे में लिखा है. मेरा जन्म मद्रास राज्य के रामेश्वर कस्बे में
एक मध्यवर्गीय परिवार में हुआ था। मेरे पिता जैनुलाब्दीन की कोई बहुत अच्छी औपचारिक शिक्षा नहीं हुई थी और न ही वे कोई बहुत धनी व्यक्ति थे। इसके बावजूद वे बुद्धिमान थे और उनमें उदारता की सच्ची भावना थी। मेरी माँ आशियम्मा उनकी आदर्श जीवन संगाती थी। मेरे माता पिता को हमारे समाज में एक आदर्श दंपति के रूप में देखा जाता था। मैं कई बच्चों में से एक था। लंबे चौड़े व सुंदर माता पिता का छोटी कदकाठी का साधारण सा दिखने वाला बच्चा। हम लोग अपने पुश्तौनी घर में रहते थे। रामेश्वर की मस्जिद गली में बना यह घर चूने पत्थर व ईंट से बना पक्का और बड़ा था। मेरे पिता आडंबरहीन व्यक्ति थे और सभी अनावश्यक एवं ऐशो आराम वाली चीज़ों से दूर रहते थे, पर घर में सभी आवश्यक चीज़ों समुचित मात्रा से सुलभता से उपलब्ध थी। वास्तव में मैं कहूँगा कि मेरा बचपन बहुत ही निश्चिंतता और सादगी में बीता, भौतिक और भावनात्मक दोनों ही दृष्टि से। मैं प्रायः अपनी माँ के साथ ही रसोई में नीचे बैठकर खाना खाया करता था। वे मेरे सामने केले का पत्ता बिछाती और उस पर चावल एवं सुगंधित स्वादिष्ट सांभर डालती। साथ में घर का बना अचार और नारियल की ताज़ी चटनी भी होती थी। प्रतिष्ठित शिव मंदिर, जिसके कारण रामेश्वर प्रसिद्ध तीर्थ यात्रा है, यह हमारे घर से 10 मिनट का पैदल रास्ता था। जिस इलाके में हम रहते थे वहाँ मुस्लिम बहुल था, लेकिन वहाँ कुछ हिंदू परिवार भी थे जो अपने मुसलमान पड़ोसियों के साथ मिलजुल कर रहते थे। हमारे इलाके में एक बहुत ही पुरानी मस्जिद थी जहाँ शाम को नमाज के लिए मेरे पिताजी मुझे अपने साथ ले जाते थे। रामेश्वर मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे। आध्यात्मिक मामले पर चर्चाएं करते रहते। जब मैं प्रश्न पूछने लायक बना हुआ तो मैंने पिताजी से नमाज की प्रासंगिकता के बारे में पूछा। वे कहते, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता है। मुझे याद है पिताजी की दिनचर्या पाँव फटने के पहले ही सुबह 4 बजे नमाज पढ़ने के साथ शुरू हो जाती थी। नमाज के बाद वे हमारे नारियल के बाग जाया करते। बाग घर से करीब 4 मील दूर था। करीब दर्जन भर नारियल कंधे पर लिए पिताजी घर लौटते और उसके बाद ही उनका नाश्ता होता। मैंने अपनी विज्ञान एवं प्रायोगिक की सारी जिंदगी में पिताजी की बातों का अनुसार करने की कोशिश की है। मैंने उन बुनियादी सत्यों के भरसक प्रयास किया है कि ऐसी कोई दिव्य शक्ति ज़रूर है जो हमें भ्रम, दुखों, विषाद और
असफलता से छुटकारा दिलाती है तथा सही रास्ता दिखाती है। जब पिताजी ने लकड़ी के नौकाएं बनाने का काम शुरू किया, उस समय मैं 6 साल का था। ये नौकाओं तीर्थयात्रियों को रामेश्वर से धनुषकोडी तक लाने ले जाने का काम आती थी। एक स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे। बाद में अहमद जलालुद्दीन की मेरी बड़ी बहन ज़ोहरा के साथ शादी हो गई। नौकाओं के आकार लेते हुए मैं गौर से देखता था। पिताजी का कारोबार काफ़ी अच्छा चल रहा था। एक दिन 100 मील प्रति घंटे की रफ्तार से हवा चली और समुंदर में तूफ़ान आ गया। तूफ़ान में सोतुकारी के कुछ लोग और हमारी नावें भी बह गई। उसी में पंबन पुल भी टूट गया और यात्रियों से भरी ट्रेन दुर्घटना हो गई। तब तक मैंने सिर्फ समुंदर की खूबसूरती को ही देखा था। उसकी अपार एवं अनियंत्रित ऊर्ज ने मुझे हतप्रभ कर दिया। उम्र में काफ़ी फ़र्क होने के बावजूद अहमद जलालुद्दीन मेरे अंतरंग मित्र बन गए। वह मुझसे करीबन 15 साल बड़े थे और मुझे आज़ाद कहकर पुकारा करते थे। हम दोनों रोज़ाना शाम को दूर तक साथ घूमने जाया करते। हम मस्जिद वाली गली से निकलते और समुंदर के रेतीले तट पर चल पड़ते। मैं और जलालुद्दीन प्रायः आध्यात्मिक विषयों पर बातें करते थे। प्रसंगवश मुझे यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेज़ी में लिख सकते थे। मेरे परिचितों में जलालुद्दीन के बराबर शिक्षा का स्तर किसी का भी नहीं था और न ही किसी को उनके बराबर बाहरी दुनिया के बारे में पता था। जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालिक साहित्य और चिकित्सा विज्ञान की उपलब्धियों के बारे में बताते रहते थे। वही थे जिन्होंने मुझे सीमित धारे से बाहर निकालकर नई दुनिया का भेद कराया। मेरे बाल्यकाल में पुस्तकों एक दुर्लभ वस्तु की तरह हुआ करती थी। हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR मानिकम का निजी पुस्तकालय था। उन्होंने मुझे हमेशा पढ़ने के लिए उत्साहित किया। मैं अक्सर उनके घर से पढ़ने के लिए किताबें ले आया करता था। दूसरे जिस व्यक्ति का मेरे बाल जीवन पर गहरा असर पड़ा वह मेरे चचेरे भाई शमसुद्दीन थे। वह रामेश्वर में अखबारों के एकमात्र वितरक थे। अखबार रामेश्वर स्टेशन पर सुबह की ट्रेन से पहुंचते थे जो पाम्बन से आती थी। इस अखबार एजेंसी को अकेले शमसुद्दीन ही चलाते थे। रामेश्वर में अखबारों की जुमला 1000 प्रतियां बिकती थी। बचपन में मेरे 3 पक्के दोस्त थे, रामानंद शास्त्री, अरविंदन और शिव प्रकाश। ये तीनों ही ब्राह्मण परिवार से थे। रामानंद शास्त्री तो रामेश्वर मंदिर के सबसे बड़े पुजारी
पक्षी लक्ष्मण शास्त्री का बेटा था। अलग अलग धर्म, पालन पोषण, पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया।